ಇವತ್ತು ನಾವು ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ಯಾಕೆ ನೋಡಬಾರದು ಅನ್ನೋದಕ್ಕಿರುವಂತಹ ಕಥೆಯನ್ನು ಕೇಳಿ ತಿಳಿದುಕೊಳ್ಳೋಣ. ಒಮ್ಮೆ ಗಣಪತಿ ದೇವರು ಭಾದ್ರಪದ ಶುಕ್ಲ ಚೌತಿಯಂದು ಹೊಟ್ಟೆ ತುಂಬ ಆಹಾರವನ್ನು ಸೇವಿಸಿ ಆಮೇಲೆ ತನ್ನ ವಾಹನವಾದಂತಹ ಇಲಿಯ ಮೇಲೆ ಕುಳಿತು ಕೈಲಾಸದತ್ತ ಹೋಗ್ತಾ ಇದ್ರಂತೆ. ಆಗ ಅವರ ಪಕ್ಕದಲ್ಲಿ ಹಾವೊಂದು ಹರಿದು ಬಂತು. ಆಗ ಗಣೇಶನ ವಾಹನವಾದಂತಹ ಇಲಿ ಅದನ್ನು ಕಂಡು ಹೆದರಿ ಓಡತೊಡಗಿತು. ಗಣಪತಿ ಇಲಿಯ ಮೇಲಿದ್ದವನು ಬಿದ್ದು ಬಿಟ್ಟ. ಹೊಟ್ಟೆ ಒಡೆದು ಹೋಯಿತು. ತಿಂದ ಆಹಾರಗಳೆಲ್ಲ ಹೊರಚೆಲ್ಲಿದವು. ಗಣಪತಿಗೆ ಸ್ವಲ್ಪ ಅವಮಾನ ಆದ ಹಾಗೆ ಆಯಿತು. ಆಚೀಚೆ ನೋಡ್ತಾನೆ ಗಣಪತಿ ದೇವರು, ಯಾರೂ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಕೆಳಗೆ ಚೆಲ್ಲಿದಂತಹ ಆಹಾರವನ್ನು ಹೊಟ್ಟೆಗೆ ಮತ್ತೆ ತುಂಬಿಕೊಂಡು ಅಲ್ಲೇ ಹರಿತಾ ಇದ್ದಂತಹ ಹಾವನ್ನು ಹೊಟ್ಟೆಯ ಕೆಳಭಾಗಕ್ಕೆ ಬಿಗಿದುಕೊಳ್ತಾನೆ. ಆದರೆ ಇದನ್ನೆಲ್ಲ ಆಕಾಶದಿಂದ ಚಂದ್ರ ನೋಡ್ತಾ ಇದ್ದ. ಅವ ಜೋರಾಗಿ ನಗ್ತಾನೆ. ಆಗ ಗಣೇಶನಿಗೆ ಕೋಪ ಬರ್ತದೆ. ಆ ಬಂದ ಕೋಪಕ್ಕೆ ಗಣೇಶ ತನ್ನ ಒಂದು ಕೋರೆ ಹಲ್ಲನ್ನು ಮುರಿದು ಮೇಲೆ ಎಸಿತಾನೆ ಚಂದ್ರನಿಗೆ. ಆಮೇಲೆ, ಹೇ ಚಂದ್ರ, ನೀನು ಚಂದ ಇದ್ದೀಯಾ ಅಂತ ನಿನಗೆ ಸೊಕ್ಕು, ಇನ್ನು ಮುಂದೆ ಯಾರೂ ನಿನ್ನನ್ನು ನೋಡದೇ ಇರಲಿ ಅಂತ ಗಣೇಶ ಶಾಪ ಕೊಡ್ತಾನೆ. ಚಂದ್ರನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಆತ ಭೂಮಿಗಿಳಿದು ಬಂದು ಗಣಪತಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಗಣಪತಿ ಶಾಪವನ್ನು ವಾಪಸ್ ಪಡಿತಾನೆ. ಆದರೆ ಭಾದ್ರಪದ ಶುಕ್ಲದ ಚೌತಿಯ ದಿನ ನಿನ್ನ ದರ್ಶನ ಮಾಡಿದವರಿಗೆ ಕಳ್ಳತನದ ಆರೋಪ ಬರ್ತದೆ ಅಂತ ಹೇಳ್ತಾನೆ ಗಣಪತಿ ಚಂದ್ರನಿಗೆ. ಅದರಂತೆ ಆ ದಿನ ಚಂದ್ರನನ್ನು ಯಾರು ನೋಡ್ತಾರೋ, ಯಾರಿಗೆ ಚಂದ್ರನ ದರ್ಶನ ಆಗ್ತದೋ ಅವರಿಗೆ ಕಳ್ಳತನದ ಆರೋಪ ಅಥವಾ ಅಪವಾದ ಬರ್ತದೆ ಅಂತ ಹೇಳಲಾಗ್ತದೆ. ಈ ಚಂದ್ರನನ್ನು ನೋಡೋದ್ರಿಂದ ಬರೋ ಅಪವಾದಕ್ಕೆ ಪರಿಹಾರ ಏನಂದರೆ ಶಮಂತಕ ಉಪಾಖ್ಯಾನ, ಈ ಕಥೆಯನ್ನು ಓದುವುದು ಅಥವಾ ಕೇಳುವುದು. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ, ದಯವಿಟ್ಟು ಕೇಳಿ.